ಅರ್ಜುನ ಶ್ರೀಕೃಷ್ಣನನ್ನ ಕೇಳಿಕೊಂಡ ರೀತಿ ಕೃಷ್ಣ ಎರಡು ಸೇನೆಗಳ ಮಧ್ಯೆ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾನೆ. ಇದಾದ ನಂತರ ಏನಾಗುತ್ತೆ ಅನ್ನೋದನ್ನು ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 25 ನೋಡೋಣ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಅಧ್ಯಾಯದ ಪ್ರಾರಂಭದಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ, ಕುರುಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ. ಕುರುಕ್ಷೇತ್ರದಲ್ಲಿ ಏನೇನು ಆಯಿತು ಅನ್ನೋದನ್ನು ಸಂಜಯ ತನ್ನ ದಿವ್ಯ ದೃಷ್ಟಿಯಿಂದ ಹೇಳೋಕ್ಕೆ ಶುರು ಮಾಡ್ತಾನೆ ಧೃತರಾಷ್ಟ್ರನಿಗೆ. ಹೇಳ್ತಾ 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 ಸೇನೆಗಳು ತಮ್ಮ ಶಂಖಾನಾದಗಳನ್ನು ಮೊಳಗಿಸಿ ಯುದ್ಧಾಹ್ವಾನಗಳನ್ನು ಕೊಟ್ಕೊಂಡಿದ್ದಾರೆ. ಯುದ್ಧಾಹ್ವಾನ ಆದ ನಂತರ ಅರ್ಜುನ ಎರಡು ಸೇನೆಗಳ ಮಧ್ಯೆ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ ಹೇಳಿದ್ದಾನೆ. ಇದೆಲ್ಲ ಹೇಳಿದ ಮೇಲೆ ಕೃಷ್ಣ ಮೊಟ್ಟ ಮೊದಲ ಬಾರಿಗೆ ಈ ಶ್ಲೋಕದಲ್ಲಿ ಮಾತಾಡ್ತಿದ್ದಾನೆ. ಶ್ರೀಕೃಷ್ಣ ಅರ್ಜುನನ ಆಣತಿಯಂತೆ ರಥವನ್ನು ಎರಡು ಸೈನ್ಯದ ಮಧ್ಯದಲ್ಲಿ ತಂದು ಭೀಷ್ಮ, ದ್ರೋಣರು ಮತ್ತು ಎಲ್ಲ ಅರಸರು ನೇರವಾಗಿ ಕಣ್ಣಿಗೆ ಕಾಣುವಂತೆ ನಿಲ್ಲಿಸಿ ಬಾಂಧವ್ಯವನ್ನು ಬಡಿದೇಳಿಸುವ ಧ್ವನಿಯಲ್ಲಿ, ನೋಡು ಪಾರ್ಥ, ಇಲ್ಲಿ ಸೇರಿರುವ ನಿನ್ನ ಕುರುಗಳನ್ನು ನೋಡು ಅಂತ ಹೇಳ್ತಾ ಇದ್ದಾನೆ. ಇದು ಶ್ರೀಕೃಷ್ಣನ ಅದ್ಭುತ ಮಾನಸಿಕ ಚಿಕಿತ್ಸೆ. ಇಲ್ಲಿ ಅರ್ಜುನನ ಮನಸ್ಥಿತಿಯ ಪರೀಕ್ಷೆ ನಡೀತಿದೆ. ಅರ್ಜುನ ಒಬ್ಬ ರಾಜ. ಆತನ ಮೂಲ ಕರ್ತವ್ಯ ಧರ್ಮದ ಪರ ಹೋರಾಟ ಮಾಡೋದು ಹಾಗೂ ಪ್ರಜಾಪಾಲನೆ ಮಾಡೋದು. ಹೀಗೆ ತನ್ನ ಕರ್ತವ್ಯ ಪಾಲನೆ ಮಾಡುತ್ತಿರುವಾಗ ಧರ್ಮದ ವಿರುದ್ಧ ನಿಂತವರು ಯಾರೇ ಆಗಿರಲಿ ಅವರನ್ನು ಶಿಕ್ಷಿಸೋದು ಅವನ ಕರ್ತವ್ಯ. ಅವನು ಒಬ್ಬ ನ್ಯಾಯಾಧೀಶ ಇದ್ದ ಹಾಗೆ. ಇಲ್ಲಿ ನನ್ನ ಕುಟುಂಬದವರು, ನನ್ನ ಬಂಧುಗಳು, ನನ್ನ ಸ್ನೇಹಿತರು ಅನ್ನುವ ತಾರತಮ್ಯ ಇರಬಾರ್ದು. ಇಂತಹ ಜವಾಬ್ದಾರಿಯುತ ಕಾರ್ಯದಲ್ಲಿ ತೊಡಗಿದ ಅರ್ಜುನ ತನ್ನ ಸಮೀಪ ಬಂಧುಗಳನ್ನು, ಗುರುಗಳನ್ನು ಕಂಡಾಗ ಹೇಗೆ ಪರಿತಪಿಸ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಅದೇ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 26. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ. ಕೃಷ್ಣ ರಥವನ್ನು ಅರ್ಜುನನ ಆತ್ಮೀಯ ಬಂಧುಗಳ ಎದುರು ನಿಲ್ಲಿಸಿದ್ರಿಂದ ಅಲ್ಲಿ ನೆರೆದಿದ್ದಂಥ ಎಲ್ಲರನ್ನ ಅರ್ಜುನ ನೋಡ್ತಾನೆ. ಇಷ್ಟೊತ್ತು ಜಂಬದ ಮಾತುಗಳನ್ನಾಡಿದ ಅವನಿಗೆ ಈಗ ತನ್ನ ಎದುರಿಗೆ ನಿಂತ ತಂದೆ ಸಮಾನರು, ಅಜ್ಜಂದಿರು, ವಿದ್ಯೆ ಕೊಟ್ಟ ಆಚಾರ್ಯರು, ಸೋದರ ಮಾವಂದಿರು, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹ ಸಂಗಾತಿಗಳು, ಮಾವಂದಿರು, ಹಿತೈಷಿಗಳು ಎಲ್ಲರೂ ಎರಡೂ ಕಡೆಗಳಲ್ಲಿ ಕಾಣಿಸ್ತಾರೆ. ನಾವು ಎಚ್ಚರದಿಂದ ಈ ಶ್ಲೋಕವನ್ನು ಒಮ್ಮೆ ಗಮನಿಸಿದರೆ ಅರ್ಜುನನಿಗೆ ಯುದ್ಧರಂಗದಲ್ಲಿ ಅನೇಕ ಮಂದಿ ಪ್ರಮುಖರಿದ್ದರೂ ಕೂಡ ಅಲ್ಲಿ ಕಾಣಿಸಿದ್ದು ಕೇವಲ ಗುರು ಹಿರಿಯರು, ಬಂಧುಗಳು ಮತ್ತು ಆತ್ಮೀಯರು. ಇಲ್ಲಿ ಅರ್ಜುನನಿಗೆ ಬಂಧು ಪ್ರೇಮ ಎಚ್ಚರ ಆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರ್ತವ್ಯನಿರತ ಜನಪಾಲಕನಾದ ರಾಜನಿಗೆ ಬಂಧು ಪ್ರೇಮ ಒಳ್ಳೆಯದಲ್ಲ. ಪ್ರಜಾಪಾಲಕನಾದವನಿಗೆ ಪ್ರಜಾಪಾಲನೆ ಮೂಲಧರ್ಮ. ಅದನ್ನು ಆತ ಎಂದೂ ಚ್ಯುತಿ ಬರದ ಹಾಗೆ ನಿರ್ವಹಿಸಬೇಕು. ಈ ರೀತಿ ಕಾರ್ಯನಿರ್ವಹಿಸುತ್ತಿರುವಾಗ ತನ್ನ ಬಂಧುಗಳು, ತನ್ನ ಪರಿವಾರ ಅಂತ ಯಾವುದೇ ತಾರತಮ್ಯ ಮಾಡೋ ಹಾಗಿಲ್ಲ. ಇವರನ್ನೆಲ್ಲ ನೋಡಿ ಬಂಧು ಪ್ರೇಮ ಎಚ್ಚರವಾದಂಥ ಅರ್ಜುನ ಮುಂದೆ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.